ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ನಡೆದಿದ್ದು ಕಾಂಗ್ರೆಸ್ ಸಾಧನಾ ಸಮಾವೇಶವಲ್ಲ, ಅದೊಂದು ವೇದನಾ ಸಮಾವೇಶದಂತೆ ಕಾಣ್ತಾ ಇತ್ತು. ವೇದನಾ ಸಮಾವೇಶದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ, ಒಂದೊಂದು ವ್ಯಥೆ. ವೇದಿಕೆಯ ಮೇಲೆ ಸಿದ್ದು ಡಿಕೆ ನಡುವೆ ಸ್ವಾಗತದ ಖ್ಯಾತೆ ಆದ್ರೆ ಮತ್ತೊಂದು ಕಡೆ ಸಿಎಂ ಪಕ್ಕ ಕುಳಿತು ಮಹದೇವಪ್ಪಗೆ ಕಿವಿ ಕಚ್ಚುವ ಖಯಾಲಿ. ಮೈಸೂರಲ್ಲಿ ನಡೆದಿದ್ದು ಕಾಂಗ್ರೆಸ್ ಸಾಧನಾ ಸಮಾವೇಶ ಅನ್ಕಂಡ್ರ? ಖಂಡಿತ ಅಲ್ಲ, ಅದೊಂದು ವೇದನಾ ಸಮಾವೇಶ. ಆ ವೇದನಾ ಸಮಾವೇಶದಲ್ಲಿ ಒಬ್ಬೊಬ್ಬರದ್ದು ಡಿಫ್ರೆಂಟ್ ಕತೆ, ಒಂದು ರೀತಿಯ ವಿಭಿನ್ನ ವ್ಯಥೆ. ವೇದಿಕೆಯ ಮೇಲೆ ಸಿದ್ದು ಡಿಕೆ ಸ್ವಾಗತದ ಖ್ಯಾತೆ ಆದ್ರೆ ಸಿಎಂ ಪಕ್ಕ ಕುಳಿತು ಮಹದೇವಪ್ಪರಿಗೆ ಬರೀ ಕಿವಿ ಕಚ್ಚೋ ಖಯಾಲಿ. ವೇದನಾ ಸಮಾವೇಶದಲ್ಲಿ ದೊಡ್ಡ ಖರ್ಗೆ ಅವರೇ ಹೆಡ್ ಮಾಸ್ಟರ್. ಮೈಸೂರಲ್ಲಿ ನಡೆದ ಸಮಾವೇಶದ ಉದ್ದಕ್ಕೂ ಅಧ್ವಾನಗಳೋ ಅಧ್ವಾನ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಕಾಂಗ್ರೆಸ್ ವೇದನಾ ಸಮಾವೇಶದ ಒಂದು ಝಲಕ್ಕನ್ನು ನಾವು ತೋರಿಸ್ತಾ ಹೋಗ್ತೀವಿ. ಮೈಸೂರಲ್ಲಿ ನಡೆದಿದ್ದು ಕಾಂಗ್ರೆಸ್ಸಿನ ಪಂಚ ಯೋಜನೆಯ ಸಾಧನಾ ಸಮಾವೇಶನ ಅಥವಾ ಕಾಂಗ್ರೆಸ್ಸಿನ ಆಡಳಿತದ ಸಾಧನಾ ಸಮಾವೇಶನ? ವೇದನಾ ಸಮಾವೇಶದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ವೇದಿಕೆ ಮೇಲೆ ಸಿದ್ದು ಡಿಕೆ ನಡುವೆ ಸ್ವಾಗತದ ಖ್ಯಾತೆಯಾದ್ರೆ ಸಿಎಂ ಪಕ್ಕ ಕುಳಿತ ಮಹದೇವಪ್ಪಗೆ ಕಿವಿ ಕಚ್ಚುವ ಖಯಾಲಿ. ಇದನ್ನ ಏನಂತ ಕರೀತೀರಿ, ಏನಂತ ಬಣ್ಣಿಸ್ತೀರಿ, ಏನಂತ ವ್ಯಾಖ್ಯಾನಿಸ್ತೀರಿ? ಬರೀ ಅಧ್ವಾನ, ಉದ್ದಕ್ಕೂ ಅಧ್ವಾನ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ವೇದನಾ ಸಮಾವೇಶದ ಝಲಕ್ಕನ್ನ ತೋರಿಸ್ತೀವಿ ನೋಡಿ. ಇದು ಸ್ವಾಗತ ಕಾರ್ಯಕ್ರಮ ಆರಂಭದ ನಡುವೆ ಸ್ವಾಗತ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಆ ಸಂದರ್ಭದ ಒಂದು ಝಲಕ್ಕನ್ನು ತೋರಿಸ್ತಾ ಇದೀವಿ ನೋಡಿ. ಒಟ್ಟೋಗಿದ್ದಾರೆ ಕೂತ್ಕೊಳ್ಳಿ. ಎಲ್ಲಿ ಇಲ್ವಲ್ರಿ, ಒಟ್ಟೋಗಿದ್ದಾರೆ ಕೂತ್ಕೊಳ್ಳಿ. ಲಾಯರು DK ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಯಾರನ್ನ ಎಲ್ಲಿ ಇಲ್ವಲ್ರಿ, ಒಟ್ಟೋಗಿದ್ದಾರೆ ಕೂತ್ಕೊಳ್ಳಿ. ಲಾಯರು DK ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಮೈಸೂರಲ್ಲಿ ಸಾಧನಾ ಸಮಾವೇಶ ಕಾರ್ಯಕ್ರಮ ಸಾಂಘವಾಗಿ ಆರಂಭ ಆಯಿತು. ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡಿಲ್ಲ, ಖರ್ಗೆ ಸಾಹೇಬರು ಕೂಡ ಭಾಷಣ ಮಾಡಿಲ್ಲ. ಆ ವೇದಿಕೆಯಲ್ಲಿ ಸಾಕಷ್ಟು ರಾಜ್ಯ ಮಟ್ಟದ ಕಾಂಗ್ರೆಸ್ನ ನಾಯಕರಿದ್ರು. DK ಶಿವಕುಮಾರ್ ಅರ್ಧಕ್ಕೆ ಎದ್ದೋಗ್ತಾರೆ. ಸ್ವಾಗತ ಭಾಷಣವು ಪ್ರಾರಂಭ ಆಗುವ ಮುನ್ನವೇ DKಶಿ ಅಲ್ಲಿಂದ ಕಾಲ್ ಕೀಳ್ತಾರೆ. ಆ ವೇದಿಕೆಯಲ್ಲಿ ಯಾರೋ ವಕೀಲರೊಬ್ಬರು. ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದು ಡಿಕೆ ನಡುವಿನ ಫೈಟ್ ಮತ್ತೊಮ್ಮೆ ಬಠಾ ಬಯಲಾಗಿದೆ. DK ಶಿವಕುಮಾರ್ಗೆ ವೇದಿಕೆ ಮೇಲೆಯೇ ಸಿಎಂ ಸಿದ್ದರಾಮಯ್ಯ ಮಹಾಪಮಾನ. ಸ್ವಾಗತ ಭಾಷಣದಲ್ಲಿ DKಶಿ ಹೆಸರನ್ನ ಉಲ್ಲೇಖಿಸದ ಸಿಎಂ ಸಿದ್ದು. ಅಷ್ಟರಲ್ಲಾಗಲೇ ವೇದಿಕೆಯ ಮೇಲಿಂದ ನಿರ್ಗಮಿಸಿ ಬಿಟ್ಟಿದ್ದರು DCM DK. ವೇದಿಕೆ ಮೇಲಿದ್ದವರಿಗೆ ಮಾತ್ರ ಸ್ವಾಗತ ಅಂದ್ರು ಸಿಎಂ ಸಿದ್ದರಾಮಯ್ಯ. ಮನೆಯಲ್ಲಿ ಕೂತಿರೋರಿಗೆಲ್ಲ ಸ್ವಾಗತ ಕೋರೋದಕ್ಕಾಗಲ್ಲ ಎಂದ ಸಿದ್ದು. ನಾನ್ ಫಿಲ್ಟರ್. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸಭೆಯಲ್ಲಿ ಇಲ್ಲದಿದ್ದರೂ ಸ್ಮರಿಸ್ತಾರಲ್ಲ ನಮ್ಮ ನಾಯಕರು. ಆದ್ರೆ DKಶಿ ತುರ್ತು ಕಾರಣದ ನಿಮಿತ್ತ ಸಭೆಯಿಂದ ಹೊರ ನಡೆದಿದ್ರು. ಆದ್ರೆ ಅವರ ಹೆಸರು ಹೇಳೋದಕ್ಕೆ ಹಿಂದೇಟು. ಬೆಳಿಗ್ಗೆಯಿಂದಲೂ ಸಾಧನಾ ಸಮಾವೇಶದಲ್ಲಿ DKಶಿ ಭಾಗಿಯಾಗಿದ್ದರು. ಸಿಎಂ ಭಾಷಣದ ಹೊತ್ತಿಗೆ DKಶಿ ತುರ್ತಾಗಿ ಹೊರ ನಡೆದಿದ್ರು.
ಆದರೆ ಡಿಕೆಶಿಯನ್ನ ಸ್ವಾಗತಿಸಲ್ಲ ಅಂದು ಬಿಟ್ರು ಸಿಎಂ ಸಿದ್ದರಾಮಯ್ಯ. ಸಾಧನಾ ಸಮಾವೇಶದಲ್ಲಿ ಬಯಲಾಯಿತು ಡಿಕೆ ಮೇಲಿನ ಸಿದ್ದು ಸಿಟ್ಟು. ಕಾಂಗ್ರೆಸ್ ಸಮಾವೇಶ, ನಮ್ಮ ಮನೆ ಬೆಕ್ಕು ನಮ್ಮ ಮನೆಗೆ ಮಾತ್ರ ಸಿಂಹ ಆಗಿರುತ್ತಂತೆ. ಹಂಗೆ ಸಿಎಂ ಸಿದ್ದರಾಮಯ್ಯರ ತವರು ಜಿಲ್ಲೆ ಮೈಸೂರಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯ ಮೇಲಿದ್ದ ವಕೀಲರೊಬ್ಬರು ಸಿಎಂ ಸಿದ್ದರಾಮಯ್ಯರ ಕಿವಿ ಹತ್ರಕ್ಕೆ ಬಂದು, ಒಂದು ಸಭೆಯ ಸೌಂದರ್ಯ ಅಲ್ವಾ, ಅನುಪಸ್ಥಿತಿ ಇರ್ತಕ್ಕಂತಹ ವ್ಯಕ್ತಿತ್ವಗಳನ್ನ ಸ್ಮರಿಸ್ತಾರೆ ಸಿದ್ದರಾಮಯ್ಯ. ಅದಕ್ಕುದಾಹರಣೆ ರಾಹುಲ್ ಗಾಂಧಿ, ಅದಕ್ಕುದಾಹರಣೆ ಸೋನಿಯಾ ಗಾಂಧಿ, ಅದಕ್ಕುದಾಹರಣೆ ಸೋನಿಯಾ ಗಾಂಧಿ ಜೊತೆಗೆ ಅವರ ಪ್ರಿಯಾಂಕಾ ಗಾಂಧಿ, ಇನ್ನು ಅವರ ಗಂಡ ರಾಬರ್ಟ್ ವಾದ್ರಾ ಕೂಡ. ಎಲ್ಲರನ್ನೂ ಕೂಡ ಕೆಲವೊಮ್ಮೆ ಸಾಂದರ್ಭಿಕವಾಗಿ ಸ್ಮರಿಸ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಕೆಲ ಕಾರಣಗಳಿಂದ ಅವರಿಗೆ ಡೆಂಗಿ ಜ್ವರದ ಲಕ್ಷಣ ಇತ್ತು ಅಂತಾನೂ ಹೇಳಲಾಗುತ್ತೆ, ಜೊತೆಗೆ ಅವರು ಡೆಲ್ಲಿ ವಿಸಿಟ್ ಮಾಡಬೇಕಿತ್ತು ಅಂತಾನೂ ಹೇಳಲಾಗುತ್ತೆ. ಅದು ಕಾರಣ ಏನೇ ಇರಲಿ, ಆದರೆ ಒಂದು ಕಾರ್ಯಕ್ರಮದ ಸಭಾ ಸೌಂದರ್ಯ ಅಲ್ವಾ ಸ್ವಾಗತ ಮಾಡೋದು. ಡಿ ಕೆ ಶಿವಕುಮಾರ್ ಅವರ ಹೆಸರು ಉಲ್ಲೇಖ ಮಾಡಿ ಅಂತ ಹೇಳಿ ವೇದಿಕೆಯಲ್ಲಿದ್ದವರೊಬ್ಬರು ಸಲಹೆ ಕೊಟ್ಟಾಗ ಮನೇಲಿ ಕೂತ್ಕೊಂಡವರಿಗೆ ಸ್ವಾಗತ ಮಾಡೋದೆಲ್ಲಾದ್ರೂ ಇದೆಯೇ ಅನ್ನೋ ತರಹ ಹೊಸ ಗಾದೆನ ಸೃಷ್ಟಿ ಮಾಡ್ತಾರೆ ಸಿದ್ದರಾಮಯ್ಯನವರು. ಸಾಧು ಕೋಕಿಲ ತಲೆಯಲ್ಲಾಡಿಸ್ತಾರೆ, ಏನೋ ಮನದಲ್ಲಿ ಉದ್ಭವಗೊಂಡ ಸಂತೋಷವನ್ನ ವ್ಯಕ್ತಪಡಿಸ್ತಾರೆ ಅವರು. ಮತ್ತೊಂದು ಕಡೆ ಮಹದೇವಪ್ಪನಿಗೂ ಒದೆ ಕೊಟ್ಟ ದೊಡ್ಡ ಖರ್ಗೆ. ಸಿದ್ದು ಕುಳಿತು ಗುಸುಗುಸು ಪಿಸು ಪಿಸು ಮಾತನಾಡುತ್ತಿದ್ದ ಸಚಿವ ಮಹದೇವಪ್ಪ. ಮಲ್ಲಿಕಾರ್ಜುನ ಖರ್ಗೆ ಮಾತನಾಡುವಾಗ ಮಹದೇವಪ್ಪ ಸಿದ್ದರಾಮಯ್ಯ ಗುಸುಗುಸು ಪಿಸು ಪಿಸು. ಮಹದೇವಪ್ಪನ ಮೇಲೆ ಸಿಟ್ಟಾದ ಮಲ್ಲಿಕಾರ್ಜುನ ಖರ್ಗೆ, ಏ ಮಹದೇವಪ್ಪ, ಸಿದ್ದರಾಮಯ್ಯಗೆ ಕಿವಿ ತುಂಬುವ ಕೆಲಸ ಮಾಡಬೇಡ. ವೇದಿಕೆ ಮೇಲೆ ಮಾತಲ್ಲೇ ಒದೆ ಕೊಟ್ಟ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಸಿದ್ದರಾಮಯ್ಯಗೆ ಕಿವಿ ತುಂಬುವ ಕೆಲಸ ಮಾಡುತ್ತಿದ್ದಾರಾ ಸಚಿವ ಮಹದೇವಪ್ಪ? ಡಿಕೆಶಿ ಈ ಬಗ್ಗೆ ಸಿಎಂಗೆ ಹಾಕಿ ಕೊಡುತ್ತಿದ್ದಾರಾ ಸಚಿವ ಮಹದೇವಪ್ಪ? ರಾಜ್ಯ ಕಾಂಗ್ರೆಸ್ನಲ್ಲಿ ಆಗುತ್ತಿರೋ ಎಡವಟ್ಟುಗಳು ಖರ್ಗೆಗೂ ಗೊತ್ತು. ಮಹದೇವಪ್ಪ ವೇದಿಕೆಯ ಮೇಲೆ ಪಿನ್ ಇಡುತ್ತಿದ್ರು ಅನ್ನೋದು ಖರ್ಗೆಗೆ ಗೊತ್ತಾಯ್ತಾ? ಹಾಗಾದ್ರೆ ಹೀಗಾಗಿ ಭಾಷಣದ ಮಧ್ಯೆ ಮಹದೇವಪ್ಪನಿಗೆ ಮಾತಲ್ಲೇ ಒದೆ ಕೊಟ್ರ ಖರ್ಗೆ. ಕಾಂಗ್ರೆಸ್ನಲ್ಲಿನ ಕಚ್ಚಾಟ ತಿಕ್ಕಾಟ ಸಾಧನಾ ಸಮಾವೇಶದಲ್ಲಿ ಬಟಾಬಯಲಾಗುತ್ತೆ. ಮತ್ತೊಂದು ಕಡೆ ಮಹದೇವಪ್ಪನಿಗೆ ಒದೆ ಕೊಟ್ಟ ದೊಡ್ಡ ಖರ್ಗೆ. ಮದುವೆ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಸಾಂಘವಾಗಿ ನಡೀಬೇಕು ಅಂತ ಹೇಳಿ ಮದುವೆ ಮನೆಗೆ ಬಂದವರೆಲ್ಲ ಆಶೀರ್ವಾದ ಮಾಡ್ತಾರೆ. ಎಲ್ಲಿಯೂ ಸಣ್ಣ ತಪ್ಪು ಕಂಡ್ರು ಕೂಡ ಅದನ್ನ ಸರಿದೂಗಿಸಿ ಸದ್ದೇ ಇಲ್ಲದೆ ಮುಗಿಸ್ಬೇಕು ಅಂತ ಅನ್ಕೊಳ್ಳೋರು ಹೆಚ್ಚು ಮದುವೆ ಮನೆಯಲ್ಲಿ. ಆದ್ರೆ ಕೆಲವರು ಇರ್ತಾರೆ, ಮದುವೆ ಮನೆಯಲ್ಲಿ ಏನಾದ್ರೂ ಒಂದು ಹಾಳಾಗ್ಬಿಡ್ಬೇಕು, ಏನಾದ್ರೂ ಒಂದು ಸಣ್ಣ ಮಟ್ಟಗಿನ ಸಣ್ಣತನ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಊಟ ಮಾಡಿದ್ಮೇಲೆ ಉಪ್ಪು ಹುಳಿ ಇಲ್ಲ, ಖಾರ ಇರಲಿಲ್ಲ, ಹೆಚ್ಚಾಕಿದ್ರು ನಾವು ಗಂಡಿನ ಕಡೆಯವರು ಅನ್ನೋ ಥರದ ಖ್ಯಾತೆ ತೆಗಿತಾರೆ. ಹಂಗೆ ಈ ಕಾರ್ಯಕ್ರಮದಲ್ಲಿ ಮಹದೇವಪ್ಪನವ್ರನ್ನ ಅದೇ ಕ್ಯಾರೆಕ್ಟರ್ ಅನ್ಕೊಳ್ಳೋಣ. ಸಿದ್ದರಾಮಯ್ಯರ ಪಕ್ಕದಲ್ಲಿ ಕೂತ್ಕೊಂಡವರು ಸಮಸ್ಯೆಗೆ ಪರಿಹಾರ ಹುಡುಕಿ ಕೊಡಬೇಕಲ್ಲ, ಅವರು ಸಲಹೆ ಕೊಡ್ತಾ ಇದ್ದಿದ್ದು ಬೇರೆ ತರಹದ್ದು. ಗುಸುಗುಸು ಪಿಸು ಪಿಸು. ರಾಜ್ಯದ ನಾಡಿ ಮಿಡಿತ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಯಲ್ಲ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ. ಅವರಿಗೆ ಇಲ್ಲಿನ ದೊಡ್ಡವರ ಸಣ್ಣಾಟಗಳೆಲ್ಲ ಗೊತ್ತು. ಹಾಗಾಗಿ ಮಹದೇವಪ್ಪನರ ಸ್ವಲ್ಪ ಕಿವಿ ಹಿಂಡವ್ರೆ. ಈ ತರಹದ ಸಣ್ಣಾಟಕ್ಕಲ್ಲ ಈ ವೇದಿಕೆ ಅಂತ. ಒಂದು ಕಡೆ ಡಿ ಕೆ ಶಿವಕುಮಾರ್ ಎದ್ದು ಹೋದ್ರು, ಅದಾದ ನಂತರ ಡಿ ಕೆ ಶಿವಕುಮಾರ್ ಎದ್ದು ಹೋಗಾಯ್ತು ಬೆಂಗಳೂರಿಗೆ, ನಾವ್ಯಾಕೆ ಸ್ವಾಗತ ಮಾಡೋಣ ಅಂತ ಹೇಳಿ ಸ್ವಾಗತ ಭಾಷಣದಲ್ಲಿ ಅವರ ಹೆಸರನ್ನು ಉಲ್ಲೇಖ ಮಾಡದೆ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಸಿದ್ದರಾಮಯ್ಯರ ಪಕ್ಕದಲ್ಲಿ ಕೂತ್ಕೊಂಡು ಮಹದೇವಪ್ಪನವರು ಅದೇನು ಬಲಗೈಯಲ್ಲಿ ಬಲಕಿವಿಗೆ ಊದ್ತಾ ಇದ್ರೋ ಗೊತ್ತಿಲ್ಲ, ಆ ಊದೋದು ಏನು ಅನ್ನೋ ಶಬ್ದ ನಮಗೆ ಕೇಳಿಸಲ್ಲ. ಆದ್ರೆ ಎಐಸಿಸಿಗೆ ಅರ್ಥ ಆಗಿದೆ, ಅದು ಎಐಸಿಸಿ ಅವರಿಗೆ ಅರ್ಥ ಆಗಿದೆ. ಮಹದೇವಪ್ಪರನ್ನ ಕಿವಿ ಹಿಂಡುವಂತಹ ಕೆಲಸ ಮಾಡಿದ್ರು. ಬಂದ ಕಡೆಯಲ್ಲಿ ಸರಿಯಾಗಿರಬೇಕು, ಕಾರ್ಯಕ್ರಮ ಸಾಂಗವಾಗಿ ನಡೀಬೇಕು, ಈ ತರಹದ ಕೆಲಸ ಮಾಡ್ತಾ ಇದ್ರೆ ಕೆಲವರ ಮನಸ್ಸಿಗೆ ಬೇರೆ ತರಹದ ಚಿಂತನೆಗಳನ್ನು ನೀವೇ ಮೂಡಿಸೋದು ಅನ್ನುವಂಥ ಅರ್ಥದಲ್ಲಿ ಖರ್ಗೆ ಅವರು, ದೊಡ್ಡ ಖರ್ಗೆ, ಸಣ್ಣ ತರಹದ ತಿವಿತವನ್ನ ಕೊಟ್ಟಿದ್ದಾರೆ ಮಹದೇವಪ್ಪನವರಿಗೆ. ಒಟ್ಟಾರೆ ನಿನ್ನೆ ನಡೆದಂತಹ ಸಾಧನಾ ಸಮಾವೇಶ ಹೆಂಗೆ ನಡೀಬೇಕಾಗಿತ್ತು? ಮೈಸೂರಿನಲ್ಲಿ 2578 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಶಿಲಾನ್ಯಾಸ ಚಾಲನೆ. ಅದು ಜೊತೆಗೆ ನಾನಾ ತರಹದ ಕಾಂಗ್ರೆಸ್ 2.5 ವರ್ಷ ಇನ್ನೂ ಆಗಿಲ್ಲ, ಒಂದಷ್ಟು ತಿಂಗಳಾದರೆ 2 ವರ್ಷ ಆಗುತ್ತೆ. ಈ 2.5 ವರ್ಷಗಳಲ್ಲಿ ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆಗಳನ್ನು ವೈಭವೀಕರಿಸಬೇಕಾದಂತಹ ಸಾಧನಾ ಸಮಾವೇಶ, ಇನ್ನು ಪಂಚ ಗ್ಯಾರಂಟಿಗಳಿಂದ ಫಲಾನುಭವಿಗಳಿಗೆ ಆಗಿರ್ತಕ್ಕಂತಹ ತೃಪ್ತಿಗಳನ್ನ ವಿವರಿಸಬಹುದಾದಂತಹ ಸಾಧನಾ ಸಮಾವೇಶ ವೇದನೆ ರೋಧನೆಯಿಂದ ಒಳಗೊಂಡಿದೆ.
ಒಂದು ರೀತಿಯಲ್ಲಿ ರೋದನ ಆವರಿಸ್ಕೊಂಡಿರ್ತಕ್ಕಂತಹ ಸಮಾವೇಶವಾಗಿ ಮಾರ್ಪಡ್ತು. ಸಾಧು ಕೋಕಿಲ ಅವರು ತಲೆ ಅಲ್ಲಾಡಿಸ್ತಾರೆ. ಅವ್ರಿಗೆ ಬೇಕಿತ್ತಾ ಇದು? ಅವ್ರು ಏನು ಅನ್ಕೊಂಡು ಅಥವಾ ಯಾವ ಒಂದು ತರಹದ ಏನು ಹೇಳ್ತಾರೆ, ಒಂದು ಕಾರ್ಯಕ್ರಮದಲ್ಲಿ ಈ ತರಹದೊಂದು ಅತೃಪ್ತತೆಗಳು ವ್ಯಕ್ತವಾದಾಗ ಹಿಂಸಾ ವಿನೋದ ಅಂತ ಕರೀತಾರೆ ಅದನ್ನ. ಆ ತರಹದ ಅರ್ಥದಲ್ಲಿ ತಲೆ ಅಲ್ಲಾಡಿಸೋದು ಬೇಕಿತ್ತ ಅಂತ ಸಿದ್ದರಾಮಯ್ಯನವರು DKಶಿ ಬೆಂಗಳೂರಿಗೆ ಹೊಂಟೋದ್ರು. ಮನೇಲಿ ಕೂತವ್ರನ್ನೆಲ್ಲ ಸ್ವಾಗತ ಮಾಡೋದಕ್ಕಾಗಲ್ಲ ಅಂತ ಹೇಳಿದಾಗ ತಲೆ ಅಲ್ಲಾಡಿಸ್ತಾರೆ ಸಾಧು ಕೋಕಿಲ. ಸೊ ಈ ಅರ್ಥದಲ್ಲಿ ಸಾಧನಾ ಸಮಾವೇಶ ಈಗ ರಾಜಕೀಯ ವಲಯಗಳಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.